ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ನಮ್ಮ ಗಾಣಿಗ ಸಮಾಜದ ಹಿರಿಯ ನಾಯಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿಯಾದ ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಅವರಿಗೆ ಸಚಿವ ಸ್ಥಾನ ಲಭಿಸಬೇಕೆಂಬುದು ನಮ್ಮ ಆಶಯವಾಗಿದೆ ಎಂದು ಕುಷ್ಟಗಿ ತಾಲೂಕಿನ ಗಾಣಿಗ ಸಮುದಾಯದ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕುಷ್ಟಗಿ ಪಟ್ಟಣದಲ್ಲಿ ಸ್ಥಳೀಯ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸೋಮವಾರ ಮಾತನಾಡಿ, ರಾಜ್ಯದಲ್ಲಿ 3 ವರ್ಷಗಳ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕರೆ ತಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬಳಿಕ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿ ಸ್ಥಾನ ನೀಡುವ ಭರವಸೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿ ಕಾಂಗ್ರೆಸ್ ಮುಖಂಡರಿಂದ ಸಿಕ್ಕಿತ್ತು. ಆದರೆ ಯಾವುದೇ ಸಚಿವ ಸ್ಥಾನ ಸಿಗಲಿಲ್ಲ. ಸದ್ಯ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ 2ನೇ ಅವಧಿಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ನಮ್ಮ ಗಾಣಿಗ ಸಮಾಜದ ಹಿರಿಯ ನಾಯಕರು, ರಾಜ್ಯದ ಅನುಭವಿ ಮುತ್ಸದ್ದಿ ರಾಜಕಾರಣಿ ಹಾಗೂ ಕಾಂಗ್ರೆಸ್ ಶಾಸಕರಾದ ಲಕ್ಷ್ಮಣ ಸವದಿ ಅವರಿಗೆ ಪ್ರಮುಖ ಖಾತೆಯ ಸಚಿವ ಸ್ಥಾನವನ್ನು ನೀಡಬೇಕು. ಜೊತೆಗೆ ನಮ್ಮ ಸಮಾಜದ ಇನ್ನೊಬ್ಬ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ವರ್ ಅವರಿಗೆ ಕೂಡ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಒತ್ತಾಯಿಸಿದರು. ಶಾಸಕರಾದ ಲಕ್ಷ್ಮಣ ಸವದಿ ಹಾಗೂ ಬಿಕೆ ಸಂಗಮೇಶ್ವರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬುದು ರಾಜ್ಯದ ಸುಮಾರು 45 ಲಕ್ಷ ಜನಸಂಖ್ಯೆಯ ಗಾಣಿಗ ಸಮಾಜದ ಪ್ರಮುಖ ಬೇಡಿಕೆಯಾಗಿದೆ. ಇದನ್ನು ನಿರ್ಲಕ್ಷಿಸಿದಲ್ಲಿ ಮುಂಬರುವ ದಿನಗಳಲ್ಲಿ ಪಕ್ಷದ ವಿರುದ್ಧ ನಮ್ಮ ಸಮಾಜದ ವತಿಯಿಂದ ತೀವ್ರ ತೆರನಾದ ಹೋರಾಟ ಮಾಡುವುದು ಅನಿವಾರ್ಯ ಆಗಲಿದೆ ಎಂದು ಕುಷ್ಟಗಿ ತಾಲೂಕು ಗಾಣಿಗ ಸಮಾಜದ ಪ್ರಮುಖರು ಎಚ್ಚರಿಸಿದ್ದಾರೆ. ಈ ವೇಳೆ ಗಾಣಿಗ ಸಮಾಜದ ಕುಷ್ಟಗಿ ತಾಲೂಕು ಅಧ್ಯಕ್ಷ ಸಂಗನಗೌಡ ಪಾಟೀಲ್, ಚಿಕ್ಕ ಮಕ್ಕಳ ಹಿರಿಯ ವೈದ್ಯ ಡಾಕ್ಟರ್ ಎನ್.ಎಸ್. ಪಾಟೀಲ್, ಬಸವರಾಜ್ ಮಲ್ಕಾಪುರ್, ಚಂದ್ರಶೇಖರ್ ನಾಡಗೌಡರ್, ಮಾಜಿ ಸೈನಿಕ ಭೀಮನಗೌಡ ಜಾಲಿಹಾಳ್, ಗುತ್ತಿಗೆದಾರ ಪ್ರಭುರಾಜ್ ಪಾಟೀಲ್, ಪುರಸಭೆ ಮಾಜಿ ಸದಸ್ಯ ಮಹೇಶ್ ಕುಳೂರ್, ರವಿಕುಮಾರ್ ಪಾಗದ್ ಇತರರು ಉಪಸ್ಥಿತರಿದ್ದರು. ರಾಜಕಾರಣಿಗಳು ಮತ್ತು ಅವರು ಏನಂದ್ರೆ ಈಗ ಹಿಂದಿನ ಬಿಜೆಪಿ ಪಕ್ಷದಲ್ಲಿದ್ದಾಗ ಇವರಿಗೆ ಡಿಸಿಎಂ ಸ್ಥಾನ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ರು. ಈ ಮೊದಲೇ ಕಾಂಗ್ರೆಸ್ ಇವತ್ತು ಇಷ್ಟು ಬರ್ಲಿಕ್ಕೆ ಕಾರಣ ಕನಿಷ್ಠ ಅಂದ್ರೆ ಲಕ್ಷ್ಮಣ ಸವದಿ ಅವರನ್ನ ಒಂದು 20 ಸೀಟ್ಗಳನ್ನು ಇವರೇ ಏನಿದ್ದಲ್ಲ ಗೆಲ್ಲಿಸಿಕೊಂಡಿದ್ದಾರೆ. ಹಿಂಗಾಗಿ ನಮ್ಮ ಕರ್ನಾಟಕದಲ್ಲಿ 4 ಲಕ್ಷದಿಂದ 4,50,45 ಲಕ್ಷ ಜನ ನಮ್ಮ ಕರ್ನಾಟಕದಲ್ಲಿ ಇದ್ವಿ ಟೋಟಲ್. ಹಿಂಗಾಗಿ ನಾವು ಇವರಿಗೆ ಏನಂತಲ್ಲ ಸಚಿವ ಸ್ಥಾನ ಕೊಡ್ಬೇಕಂತಂದು ಮನವಿ ಮಾಡ್ಕೊತೀವಿ ಎಲ್ಲ. ರಾಜ್ಯ ರಾಜಕಾರಣ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಮಾನ್ಯ ಸವದಿ ಸಾಹೇಬರು 34 ದಶಕಗಳ ಕಾಲ ಈ ರಾಜ್ಯದಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು, ರೈತರ ಪರ ಹೋರಾಟ ಮಾಡಿರ್ತಕ್ಕಂಥದ್ದು ಗಮನ ಇದ್ರೂ ಕೂಡ ಕಾಂಗ್ರೆಸ್ನವರು ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಾಗ ವಿಶೇಷ ವಿಮಾನ ಮಾಡಿ ಕರೆಸಿಕೊಂಡು ಅವರು ಟಿಕೆಟ್ ಕೊಟ್ಟು ರಾಜ್ಯದಲ್ಲಿ 2ನೇ ಸ್ಥಾನ ಗೆದ್ದಂಥವ್ರು. ಅಂಥವ್ರನ್ನ ಅವತ್ತವರು ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಳಿದ್ರು. ಕೊನೆಗಳಿಗೆ ಇನ್ನು 2 ವರ್ಷ ಐತಿ. ಈ 2 ವರ್ಷದೊಳಗೆ ನಮ್ಮ ಸಮಾಜಕ್ಕೆ ಭದ್ರಾವತಿ ಶಾಸಕರಾಗಿರ್ತಕ್ಕಂಥ ಬಿಕೆ ಸಂಗಮೇಶ್ವರ್ ಅವರು ಮತ್ತು ಲಕ್ಷ್ಮಣ ಸವದಿ ಅವರು ಇವರಿಬ್ಬರನ್ನೂ ಕೂಡ ಒಳ್ಳೆಯ ಒಂದು ಪೋರ್ಟ್ಫೋಲಿಯೋ ಕೊಟ್ಟು ಈ ರಾಜ್ಯಕ್ಕೆ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ಕಾಂಗ್ರೆಸ್ಸಿನ ಹೈಕಮಾಂಡು ಮತ್ತು ಈ ರಾಜ್ಯ ಹೈಕಮಾಂಡನ್ನು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಸಮಾಜದ ಎಲ್ಲರೂ ಒತ್ತಾಯಪೂರ್ವಕವಾಗಿ ಆಗ್ರಹಪಡಿಸ್ತೀವಿ. ತಮ್ಮ ಮುಖಾಂತರ ಸರ್ಕಾರ ರಚನೆಯ ಕಾಲದಲ್ಲಿ ನಮ್ಮವರು ಕೂಡ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ, ಸೇವೆ ಸಲ್ಲಿಸಲಿ ಅಂತಕ್ಕಂಥದ್ದು ಈ ಮೂಲಕ ನಾನು ನಿಲ್ಲಿಸ್ಬೋದು. ಈಗ ನೀವು ಪಕ್ಷ